ಫಸ್ಟ್ ಮೂರು ಹಾಂ ಕ್ಷತ್ರಿಯ ಶೂದ್ರ ಬ್ರಾಹ್ಮಣ ನೀವು ಯಾವ ರೀತಿ ಹೇಳ್ತಿದ್ದೀರಿ ಹೇಳ್ರಿ? ಅದೇ 4 ಅಂದರೆ ಇವ್ರು ಎಲ್ಲಿ ಹಿಡಿದಂದರೆ ಕ್ಷತ್ರಿಯ, ಬ್ರಾಹ್ಮಣ, ಶೂದ್ರ ಅಂತ ಹೇಳಿದರು ಅವರು. ಕ್ರಮ ಹೆಂಗೆ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಯಾಕೆ ಹಿಂಗೆ ಹೇಳ್ಬೇಕಂತ ಹೇಳಿದ್ರೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಪಾಕೂರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಗರ. ಇದು ಸೂಕ್ತದಲ್ಲಿ, ಪುರುಷ ಸೂಕ್ತದಲ್ಲಿ ಬರ್ತಕ್ಕಂಥದ್ದು. ಬ್ರಾಹ್ಮಣೋಸ್ಯ ಮುಖಮಾಸೀತ್, ಸಾಕ್ಷಾತ್ ಭಗವಂತನ ಮುಖದಿಂದ ಬಂದಿರತಕ್ಕಂಥವರು ಬ್ರಾಹ್ಮಣರು ಅಂತ ಹೇಳಿ. ಹಾಗಂದರೆ ಮುಖದಿಂದ ನಾವು ಬಂದಿದ್ದೀವಿ, ಹಾಗಂದ್ರೆ ನೀವೆಲ್ಲರೂ ನಮ್ಮ ಸೇವಕರ ಹಾಗಲ್ಲ. ಭಗವಂತನ ಮುಖದಿಂದ ಬಂದಿರತಕ್ಕಂಥವ್ರು ಬ್ರಾಹ್ಮಣರಿಗೆ ಅವರದ್ದೇ ಆಗಿರತಕ್ಕಂಥ ಕೆಲವು ಕಟ್ಟುಪಾಡು ನಿಯಮಗಳಿದ್ದಾವೆ. ಬ್ರಾಹ್ಮಣ ಜನ್ಮ ಅಂತಂದ ತಕ್ಷಣವೇ ಅದು ಸುಖದಿಂದ ಕೂಡಿದೆ ಅಂತ ಅಲ್ಲ. ನಿಮಗೆ ಇರುವಷ್ಟು ಸಡಿಲತೆ ಈ ಬ್ರಾಹ್ಮಣ ಜನ್ಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗಿಲ್ಲ. ಅರ್ಥ ಆಯ್ತು ರೀ? ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತದ, ನೋಡ್ತಾ ಇದ್ದೀರಲ್ಲ ನೀವು. ಈಗ ನೀವು ಹೆಂಗಿರ್ತೀರಿ ಹಂಗೆ ನಾನು ಇರ್ಲಿಕ್ಕೆ ಬರ್ತದೆ. ನೀವು ಹೆಂಗಿರ್ತೀರಿ ಹೊರಗಡೆ ಲೌಕಿಕದಲ್ಲಿ, ಹಂಗೆ ನಾನು ಇರ್ಲಿಕ್ಕೆ ಬರ್ತದ? ಇವತ್ತು ನನಗಿಲ್ಲಿ ಮೈಕ್ ಕೊಟ್ಟು ಕೂಡಿಸಿರಂತಂದ್ರೆ, ಓಹ್ ಇವರು ನಮಗೆ ಜ್ಞಾನ ಬೋಧನೆ ಮಾಡಲಿಕ್ಕೆ ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬ್ರಾಹ್ಮಣ ಜನ್ಮದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಿದ್ದಾನೋ ಅವನ ಬೋಧನೆಯನ್ನು ಮಾಡಬೇಕು, ಪಾಠವನ್ನು ಮಾಡಬೇಕು, ಪ್ರವಚನವನ್ನು ಮಾಡಬೇಕು. ಅರ್ಥ? ಹಾಗಂದರೆ ಅದನ್ನು ಕ್ಷತ್ರಿಯ ಮಾಡಬಾರ್ದು ಯಾಕೆ? ಕ್ಷತ್ರಿಯ ಮಾಡಬಾರ್ದು ಯಾಕೆ ನಾನು ಕೇಳೋದು. ಕ್ಷತ್ರಿಯನೂ ಬ್ರಾಹ್ಮಣ್ಯವನ್ನು ಪಾಲಿಸ್ಬೋದಲ್ಲ. ಮಹಾಕ್ಷತ್ರಿಯ ಯಾರು? ವಿಶ್ವಾಮಿತ್ರರು, ವಿಶ್ವಾಮಿತ್ರ ಮಹರ್ಷಿಗಳು. ನಿಮಗೆ ಗೊತ್ತಾ? ವಿಶ್ವಾಮಿತ್ರ ಮಹರ್ಷಿಗಳು ದೊಡ್ಡ ಕ್ಷತ್ರಿಯ ರಾಜರು. ಅವ್ರು ಮಾಡಿರ್ತಕ್ಕಂಥದ್ದೇನು? ಅವರು ಎಲ್ಲ ಸಂಚಾರ ಮಾಡಿದ್ರು ನಾನೂ ಸಹ ಈ ವಸಿಷ್ಠರ ಹಂಗೆ ಆಗಬೇಕು. ವಸಿಷ್ಠರಲ್ಲಿರ್ತಕ್ಕಂಥ ಅದೇನು ಹಸು ಇದೆಯಲ್ಲ, ಕಾಮಧೇನು, ಅದು ನನಗೆ ಬೇಕು. ಈ ಹಠಕ್ಕೆ ಬಿದ್ದರು. ಹಠಕ್ಕೆ ಬಿದ್ದು ಕೊನೆಯಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ಜಿದ್ದಾಜಿದ್ದು ಎಲ್ಲಿವರೆಗೂ ನಡೀತು ಪೈಪೋಟಿ ಇಬ್ಬರಿಗೂ ಅಂತ ಹೇಳಿದ್ರೆ, ನಾನು ವಸಿಷ್ಠರ ಕಡೆಯಿಂದಲೇ ಬ್ರಹ್ಮ ಋಷಿ ಅನ್ನಿಸ್ಕೊಳ್ಬೇಕು. ಆ ಲೆವೆಲಿಗೆ ಬಂದ್ಬಿಟ್ರು ಅವರು. ಅರ್ಥ ಮಾಡ್ಕೊಳ್ಬೇಕು. ಕ್ಷತ್ರಿಯನಾಗಿದ್ದಾಗ ಮಾಡಬೇಕಾದ ಕರ್ತವ್ಯಗಳೇನು ಅದನ್ನು ಶಾಸ್ತ್ರ ನಿರೂಪಣೆ ಮಾಡೋದು. ಆ ವ್ಯಕ್ತಿ ಅದನ್ನೇ ಮಾಡಬೇಕು. ಬ್ರಾಹ್ಮಣ ಜನ್ಮದಲ್ಲಿರ್ತಕ್ಕಂಥ ಬ್ರಾಹ್ಮಣನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕಾಗಿದೆಯೋ ಆ ಅವುಗಳನ್ನು ಆ ಬ್ರಾಹ್ಮಣನೇ ಮಾಡಬೇಕು. ಅಂದರೆ ಯಜನ ಅಂದರೆ ಯಜ್ಞ ಮಾಡ್ತಕ್ಕಂಥದ್ದು. ಅವನಿಗೊಂದು 6 ಕರ್ಮಗಳನ್ನು ಹೇಳಿದ್ದಾರೆ. ವೇದಾಧ್ಯಯನ ಮಾಡಬೇಕು. ಯಜನ ಅಂದರೆ ಯಜ್ಞ ಮಾಡುವಂತಹದ್ದು. ಯಾಜನ ಅಂದರೆ ಯಜ್ಞ ಮಾಡಿಸುವಂತಹದ್ದು. ಯಜನ, ಯಾಜನ, ಅಧ್ಯಯನ, ಶಾಸ್ತ್ರಾಧ್ಯಯನದಲ್ಲಿ ತನ್ನನ್ನು ತಾನು ನಿರಂತರ ತೊಡಗಿಸ್ಕೊಂಡಿರಬೇಕು. ಅಧ್ಯಯನ, ಅಧ್ಯಾಪನ ಅಂತಂದರೆ ಈಗ ನಾನು ಮಾಡ್ತಾ ಇದ್ದೀನಿ ನೋಡ್ರಿ. ಅಧ್ಯಯನ ಮಾಡಿ ನಿಮಗೇನು ನಾನು ವಿಷಯಗಳನ್ನು ತಿಳಿಸ್ತಾ ಇದ್ದೀನಲ್ಲ, ಅಧ್ಯಾಪನ, ಇದಕ್ಕೆ ನಾನು ಪಾಠ ಮಾಡುವಂಥದ್ದು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ. ಈಗ ನಿಮ್ಮ ಮಕ್ಕಳಿಗೆ ಏನೋ ಒಂದು ಶಾಂತಿ ಕರ್ಮ ಹೇಳ್ಯಾರ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಶಾಂತಿ ಕರ್ಮ ಹೇಳ್ಯಾರ. ನೀವೇನು ಮಾಡ್ತೀರಿ? ಎಳ್ಳು ತಗೊಳ್ತೀರಿ, ಎಳ್ಳಿನ ಧಾನ್ಯ. ಏನೋ ಒಂದು ಶನಿ ದೋಷ ಇತ್ತು, ಶನಿ ಶಾಂತಿಯನ್ನು ಮಾಡಿ ಎಳ್ಳನ್ನು 1 kg ತಗೊಂಡು ಬಂದು ನಿಮ್ಮ ಅಧ್ಯಕ್ಷರಿಗೆ ಕೊಡ್ತೀರಾ? ಅಧ್ಯಕ್ಷರಿಗೆ ಕೊಡ್ರಿ.
ನಿಮ್ಮ ಅಧ್ಯಕ್ಷರಿಗೆ ಕೊಡ್ರಿ. ಅಧ್ಯಕ್ಷರೇ ತಗೊಳ್ತೀರಾ? ಎಳ್ಳು ಸಾಮಾನ್ಯ ಅಲ್ಲ, ಶನೀಶ್ವರ ಭಯಂಕರ. ಎಳ್ಳು ಧಾನ್ಯ ಶನೀಶ್ವರನದ್ದು. ಎಳ್ಳು ದಾನ ತಗೊಳ್ಬೇಕೋ ತಗೊಳ್ಬಾರ್ದು? ನಿಮಗೆ ಕೊಡ್ತಾರೋ? ನನಗೆ ಕೊಡಲ್ಲ, ನಿಮಗೆ ಕೊಡ್ತಾರೆ. ಆಗತ್ತಾ ತಗೊಳಕ್ಕೆ? ತಗೊಳ್ತೀರಾ? ಯಾರಾದರೂ ಒಬ್ರು ಸರ್ ನೀವು ತಗೊಳ್ತೀರಾ? ಧಾನ್ಯ ಎಳ್ಳಾಗಲಿ ಅಥವಾ ಉದ್ದಾಗಲಿ ಅಥವಾ ಗೋಧಿಯೇ ಆಗಲಿ, ನವಗ್ರಹ ಧಾನ್ಯಗಳು ಬರ್ತಾವಲ್ಲ, ಕೊಟ್ಟರೆ ತಗೊಳ್ತೀರಾ? ಧಾನ್ಯ ನೀವು ತಗೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಗ್ರಹಾರ್ಥಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಗತೆ ಅಂತ ಒಂದು ಮಾತು. ದಾನ ತಗೊಳ್ಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ದಾನ ತಗೊಳ್ಬೇಕಾದ್ರೆ ಅವನು ನಿರಂತರ ಸಂಧ್ಯಾ ವಂದನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನಿತ್ಯ ಅಗ್ನಿ ಕಾರ್ಯವನ್ನು ಗೃಹಸ್ಥನಾದರೆ ವೈಶ್ವದೇವವನ್ನು ನಡೆಸಿ ಅತಿಥಿ ಸತ್ಕಾರವನ್ನು ಮಾಡಿ ಆಮೇಲೆ ತನ್ನನ್ನು ತಾನು ಪ್ರಪಂಚಕ್ಕೆ ಶಮಃ ಮನ್ನಿಷ್ಠತಾ ಬುದ್ಧೇಹೇ ದಮಃ ಇಂದ್ರಿಯ ನಿಗ್ರಹ ಅಂತಂತ ಹೇಳಿ ಮನಸ್ಸನ್ನು ಹಿಡಿದಿಟ್ಟುಕೊಂಡು, ಇಂದ್ರಿಯಗಳನ್ನು ಹಿಡಿದಿಟ್ಕೊಂಡು ನಿರಂತರ ಅಧ್ಯಯನದಲ್ಲಿ ತೊಡಗಿಸ್ಕೊಂಡು ಈ ಷಟ್ಕರ್ಮ ನಿರತನಾಗಿ ಪ್ರಪಂಚಕ್ಕೆ ಆಗು ಹೋಗುಗಳ ಬಗ್ಗೆ ತಿಳಿಸಿ ಹೇಳಿ ಎಲ್ಲರನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅನುಷ್ಠಾನ ನಿರತನಾಗಿ ಯಾವನಿದ್ದಾನೋ ಅಂತಹ ವ್ಯಕ್ತಿಗೆ ಅಗ್ರಜನ್ಮ ಅಂದರೆ ಅವನೇ ಬ್ರಾಹ್ಮಣ ಅಂತ ಹೇಳಿದರು.